ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ತಮ್ಮ ನಟನೆಯ ಮೂಲಕ ಕನ್ನಡಿಗರ ಮನಸ್ಸನ್ನು ರಂಜನೆ ಮೂಲಕ ಮಾಡ್ತಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪೂರ್ವ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಸೊ ಇವಾಗ ಬಹಳ ದಿನ ನಂತರ ನೀವು ಮತ್ತೆ ಸಿಕ್ಕಿದ್ದೀರಾ ಕ್ಯಾಮ್ರಾಗೆ. ಸೊ ಏನು ಹೇಳ್ತೀರಾ? ನಿಮ್ಮ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮ್ಮ ಸಲಹೆ ಸಹಕಾರ ಯಾವ ಥರ ಇತ್ತು ಅಂತ? ಆ, ಸಲಹೆ ಅಂತ ಏನಿಲ್ಲ. ಯಾಕೆಂದರೆ ಅವಳು ತುಂಬ ಏನಾರು ಮಾಡಬೇಕಂದ್ರೆ ಆಲೋಚನೆ ಮಾಡಿ ಮಾಡ್ತಾಳೆ. ಅದರಿಂದ ನನಗೆ ಆ ಧೈರ್ಯ ಇದೆ, ಏನಾದರೂ ಕೈಗೆ ತೊಗೊಂಡ್ರೆ ಚೆನ್ನಾಗೆ ಮಾಡಿ ನಿಭಾಯಿಸ್ತಾಳೆ ಅಂತ. ಮತ್ತು ಎಂಟ್ರಿ ಆಗ್ತಾ ಇರೋದು ತುಂಬ ಸಂತೋಷದ ವಿಷಯ. ಯಾಕೆಂದರೆ ನಾನು ತುಂಬ ಆಸೆ ಪಟ್ಕೊಂಡು ಬಂದವಳು. ಸೊ ಅವಳಿಗೂ ಆ ಆಸೆ ಇದು ಮಾಡಿದ್ರೆ ಖುಷಿ ಆಗ್ತಾಯಿತ್ತು ಅಂತ ಅಂದ್ಕೊತಿದ್ದೆ. ಮೊದಲಿಂದ ಮಾಡ್ಲಿಂಗಲ್ಲಿ ಇದ್ದಿದ್ದವಳು, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಳು. ಹಾಗೇ ಕೇಳಿದಾಗ ಓಕೆ, ಚೆನ್ನಾಗಿರೋದು ಏನಾದ್ರು ಬಂದರೆ ಮಾಡೋಣ ಅಮ್ಮ, ಮಾಡಿ ಏನೋ ಒಂದು ಮಾಡಿದ್ರು ಅಂತ ಅನ್ನೋದಕ್ಕಿಂತ ಚೆನ್ನಾಗಿರೋದು ಬರೋದಕ್ಕೆ ನಾನು ವೆಯ್ಟ್ ಮಾಡ್ತೀನಿ, ನಂಗೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ಲು. ಒಂದು ಆ ಥರನೇ ಅವಳು ಅಂದ್ಕೊಂಡಿದ್ದಾಗೆ ಒಂದು ಇಂಪಾರ್ಟೆಂಟ್ ಇರೋದು ಚೆನ್ನಾಗಿರುವಂಥದ್ದು ಬಂತು. ಸೊ ಮಾಡಿದ್ದಾಳೆ. ನಾನು ಶೂಟಿಂಗ್ ಹತ್ರ ಎಲ್ಲೂ ಹೋಗಲಿಲ್ಲ. ನಾನು ಏನೋ ಹೇಳೋದು ಅವ್ರಿಗಿದಾಗೋದು ಆ ಥರ ಮುಜುಗರ ಬೇಡ ಅಂತ. ಇಲ್ಲಿಗೆ ಬಂದಾಗ ಪ್ರತಿಯೊಬ್ಬರು ಅವಳು ಆ್ಯಕ್ಟಿಂಗ್ನ ಎಲ್ಲ ಹೊಗಳ್ತಾ ಇದ್ದಿದ್ದು, ಸುಮ್ಮನೆ ಹೇಳ್ತಾರೋ ಅಥವಾ ನಿಜವಾಗ್ಲೂ ಮನಸಾರೆ ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತಲ್ಲ, ನನಗೆ ತುಂಬ ಖುಷಿಯಾಗಿದೆ. ಅವಳು ಈ ರಂಗಭೂಮಿಲಿ ಒಂದು ಉತ್ತಮ ಕಲಾವಿದ ನಾಯಕಿಯಾಗಿ ಬರಲಿ ಅಂತ ನಾನು ಆಶಯಿಸ್ತೀನಿ, ಆಶೀರ್ವಾದ ಮಾಡ್ತೀನಿ. ಸೊ ಈ ಪ್ರಶ್ನೆನ ಮುಂಚೆ ನಿಮ್ಮ ಪುತ್ರಿ ಅವ್ರಿಗೆ ಕೇಳಬೇಕಿತ್ತು. ಸೊ ಕೇಳೋದು ನಿಮಗೆ ಕೇಳ್ತಾ ಇದ್ದೀನಿ. ಸೊ ನೀವು ಕಿರುತೆರೆಯಲ್ಲಿ ಏನಂತಂದ್ರೆ ಒಂದು ಹಾಸ್ಯ ಮತ್ತೆ ಒಂದು ವಿಲನ್, ಈ ಒಂದು ಪಾತ್ರ ಅಂದ್ರೆ ನಿಮ್ಮ ನೆನಪಾಗದೆ ಈ ಒಂದು ಪಾತ್ರದ ಮೂಲಕ. ಸೊ ನೀವು ಒರಿಜಿನಲ್ ಮನೆಯಲ್ಲಿ ಯಾವ ಥರ ಅಂತ ಅವ್ರು ನಿಮ್ಮ ಮಗಳಿಗೆ ಕೇಳಬೇಕಿತ್ತು. ಸೊ ಕೇಳಿಲ್ಲ, ನಿಮಗೆ ಕೇಳ್ತಾ ಇದ್ದೀನಿ, ಹೇಳಿ. ಮನೆಯಲ್ಲಿ ಮಾತ್ರ ಅಲ್ಲ, ನನ್ನ 10 ಜನರ ಮಧ್ಯೆ ಹೋದರೂ ಕೂಡ ತುಂಬ ಸೈಲೆಂಟಾಗಿರ್ತೀನಿ. ತುಂಬ ಒಂದು ಮಾತಾಡಬೇಕು ಅಂದ್ರೂ ಯೋಚನೆ ಮಾಡ್ತೀನಿ. ಆ ಥರ ಇರೋದ್ರಿಂದ ಸ್ಕ್ರೀನ್ ಮೇಲೆ ನೀವೇನು ನೋಡ್ತೀರಾ ಲೈಫಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್. ಮತ್ತು ನಾನು ಕಲಾವಿದೆಯಾಗಿ ಎಲ್ಲ ಥರ ಪಾತ್ರ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನೀವು ನನ್ನ ಲೈಫ್ ಇದನ್ನು ಅಲ್ಲಿ ಸ್ಕ್ರೀನ್ ಮೇಲೆ ಕಾಣೋಕ್ಕಾಗಲ್ಲ. ಮೇಡಮ್, ಇನ್ನೊಂದು ಏನಂತಂದ್ರೆ, ಇವಾಗ ನೀವು ಎಂಟ್ರಿ ಕೊಟ್ಟಾಗಿರ್ಬೋದು, ಇವಾಗ ಇನ್ನೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅಂದ್ರೆ ಇವಾಗ ಆಕ್ಟರ್ ಆಗಿ ಬರೋದಕ್ಕೆ, ಅದರಲ್ಲೂ ಕೂಡ ನಟಿಯರು ಅಂದ್ರೆ ವುಮೆನ್ಸ್ ಸಾಕಷ್ಟು ವ್ಯತ್ಯಾಸ ಇದೆ. ಸೊ ನಿಮ್ಮ ಮಗಳಿಗೆ ಇವಾಗ ಏನಾದರೂ ಸಲಹೆ ಕೊಡಿದ್ರೆ ಏನು ಕೊಟ್ಟಿದ್ದೀರಾ ಅಂತ? ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಆಕ್ಟಿಂಗ್ ಆಗಿದ್ರೆ ಅದೊಂದು ಕಡೆ, ಆದರೆ ಇವಾಗ ಅಟ್ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಇರಬೇಕು, ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಏನೇನಾದ್ರು ಹೇಳಿದ್ದೀರಾ ಅಂತ? ಹೇಳಿದ್ದೀವಿ ಅನ್ನೋದಕ್ಕಿಂತ ಕೆಲವೊಂದು ಮಾತುಕತೆ ಬಂದಾಗ ಡಿಸ್ಕಸ್ ಮಾಡಿರೋದನ್ನು ಹೇಳ್ತೀನಿ. ಯಾಕಂದರೆ ಇದಕ್ಕೆ ಅಂತ ಹಿಂಗಿರಮ್ಮ ಹಂಗಿರಮ್ಮ ಅಂತ ನಾನು ಹೇಳಿಲ್ಲ. ನನ್ನ ಮಗಳಿಗೆ ಅಂತಲ್ಲ, ಬೇರೆಯವ್ರಿಗಾದ್ರೂ ಇದು ಇರಬೇಕು ಅಂತ ನಾನು ಆಲೋಚನೆ ಮಾಡುವಾಗ, ಇನ್ನು ನನ್ನ ಮಗಳಿಗೆ ನಾನು ಅದು ಯಾವುದರ ಮೂಲಕ ಹೇಳಲೇಬೇಕಲ್ಲ. ನಾವು ಬಂದಾಗ ನಮಗೊಂದು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮತ್ತು ತಾಳ್ಮೆ ಅನ್ನೋದು ತಿಳ್ಕೋಬೇಕು, ಕೇಳಿಸ್ಕೋಬೇಕು. ಮೊದಲು ನಾವು ಕೇಳಿಸ್ಕೊಂಡು ನಮ್ಮಲ್ಲಿ ಒಂದು ಪಿಕ್ಚರ್ ಮೂಡ್ ಬರುತ್ತೆ. ಅದನ್ನಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕು. ಇದನ್ನು ನಾನು ನನ್ನ ಮಕ್ಕಳಿಗಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದನ್ನು ಮಧ್ಯದಲ್ಲಿ ಯಾವುದರ ಮೂಲಕ ಹಾಕಿದ್ದೀನಿ ಅವಳ ತಲೆಗೆ. ಅದನ್ನು ಅವಳು ನಿಜವಾಗ್ಲೂ ಮನ್ಸಿಗೆ ತಗೊಂಡು ಅವಳಲ್ಲೇ ಇತ್ತೋ ಅಥವಾ ನಾನು ಹೇಳಿದ್ದಕ್ಕೆ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಆ ಒಂದು ತಾಳ್ಮೆ ಇದೆಲ್ಲ ತುಂಬ ಇದೆ, ಚೆನ್ನಾಗಿದೆ. ಅದು ಮುಂದಕ್ಕೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದು ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ ಅನ್ವಯಿಸುತ್ತೆ. ಸೊ ಇನ್ನು ಪ್ರತಿದಿನ ಮನೆಯಲ್ಲಿ ಕನ್ನಡಿಗರು ನಿಮ್ಮ ಚಿಕ್ಕ ಪರದೆಯಲ್ಲಿ ಟಿವಿಲಿ ಮೂಲಕ ನೋಡ್ತಾ ಇರ್ತಾರೆ. ಸೊ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಸೀರಿಯಲ್ ಏನೇನಿದೆ ಅಂತ ಒಂದು ನಮ್ಮ ವೀಕ್ಷಕರಿಗೆ? ಬರೀ ಚಿಕ್ಕ ಪರದೆ ಮಾತ್ರ ಅಲ್ಲ, ಬೆಳ್ಳಿ ಪರದೆ ಮೇಲೂ ನಾನು ಮೊದಲಿಂದ ಬಂದಿದ್ದೆ ಸಿನಿಮಾ ಇದರಿಂದ. ಸೊ ಇವಾಗಲೂ ಪ್ರೆಸೆಂಟ್ ಸಿನಿಮಾದಲ್ಲಿದ್ದೀನಿ, ಮುಂದಕ್ಕೂ ಸಿನಿಮಾದಲ್ಲಿರ್ತೀನಿ. ಸೀರಿಯಲ್ಸ್ ಏನಂತ ಅಂದರೆ, ಇವತ್ತು ಅಡುಗೆ ಮಾಡಿದ್ವಿ ಅಂದರೆ ಇವಾಗಲೇ ಬಿಸಿ ಬಿಸಿಯಾಗೆ ತಿನ್ನೋ ಥರ. ಇದೆಲ್ಲ ಬಂದು ಒಂದು ರಿಚ್ ಫುಡ್ನ ರೆಡಿ ಮಾಡಿ ಇಟ್ಕೊಂಡು ತಿನ್ನೋ ಥರ ಸಿನಿಮಾ ನನ್ನಕ್ಕೆ ಇದರಲ್ಲಿ ಕೇಳಿದ್ರೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ, ಇದನ್ನು ಮಾಡ್ತಿದ್ದೀನಿ. ಸೀರಿಯಲ್ ಇದರಲ್ಲಿ ಎಲ್ಲರ ಮನಸ್ಸಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇಷ್ಟು ದಿನ ನನ್ನ ಮೇಲಿತ್ತು, ಇನ್ನು ಮುಂದೆ ನನ್ನ ಮಗಳ ಮೇಲೂ ಇಟ್ಟು ನಡೆಸಬೇಕು ನೀವು ನಮ್ಮನ್ನು ಅಂತ ಕೇಳ್ಕೊತೀನಿ. ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರೆ ಎಲ್ಲ ಕನ್ನಡಿಗರ ಒಂದು ಪ್ರಶ್ನೆ ಆಗಿತ್ತು ಅಂದರೆ ನಮ್ಮ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡಿಸ್ಬೇಕು ಅಂತ. ಸೊ ಖಂಡಿತ ಸಾಕಷ್ಟು ವಿಚಾರನ ಹಂಚ್ಕೊಂಡಿದ್ದೀರಾ. ನಿಮಗೂ ಅಷ್ಟೇ, ನಿಮ್ಮ ಮಗಳಿಗೂ ಅಷ್ಟೇ, ದೇವನಿಕಾ ಚಿತ್ರತಂಡಕ್ಕೂ ಕೂಡ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಅಪೂರ್ವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.